ಹುಡುಗರಿಗೆಲ್ಲ ಹೇಳ್ತಿದ್ದೀನಿ ಸೀತೆ ತರ ಹೆಣ್ಬೇಕು ಅಂದ್ರೆ ಈ ಜಾಗಕ್ಕೆ ಬನ್ನಿ. ಹುಡುಗಿರಿಗೆಲ್ಲ ಹೇಳ್ತಿದ್ದೀನಿ ರಾಮ ತರ ಕಣ್ಬೇಕು ಅಂದ್ರೆ ಈ ಜಾಗಕ್ಕೆ ಬನ್ನಿ. ನನ್ ದೋಷ ಇತ್ತು, 1 ತಿಂಗಳು ಒಳಗಡೆ ಮದ್ವೆ ಆಯ್ತು. ಚೆನ್ನಾಗಿದ್ದೀವಿ ಇಬ್ರುವೆ. ಇನ್ನೊಂದಷ್ಟು ಜನಕ್ಕೆ ಮದ್ವೆ ಆಗ್ತಾರಲ್ಲ, ಆ ಒಂದು ಶಕ್ತಿ ಈ ಒಂದು ದೇವಸ್ಥಾನದಲ್ಲಿ, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದೆ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ. ಮದ್ವೆ ಆಗಿಲ್ಲ ಅಂತ ತುಂಬಾ ಯೋಚನೆ ಮಾಡೋರು ಅದನ್ನೆಲ್ಲ ಬಿಟ್ಟು ಬನ್ನಿ. ತಾಯಿ ವಿಜಯಕಾಳಿ ನಿಮಗೋಸ್ಕರ ತಾಯಿ ನಿಮ್ಮನ್ನ ಕರೀತಾ ಇದ್ದಾಳೆ. ಬಂದು ಆ ತಾಯಿ ಆಶೀರ್ವಾದ ತಗೊಳ್ಳಿ. ಇಲ್ಲಿ ಕೂತಿರೋ 35 ವರ್ಷ 40 ವರ್ಷದ ಗಂಡಸರು ಹೆಂಗಸರು ಇವ್ರದೆಲ್ಲ ಮದುವೆಯಾಗಿ ಹರಕೆ ತೀರ್ಸೋದಕ್ಕೆ ಇಲ್ಲಿ ಸಾಲು ಸಾಲಾಗಿ ಬಂದು ಕೂತಿರೋದು. ಈ ದೇವಸ್ಥಾನಕ್ಕೆ ಬಂದ ಗಂಡ್ಮಕ್ಳು 30-40 ವರ್ಷ ಆದವರಿಗೆಲ್ಲ ಬೇಗ ಹೆಣ್ಣು ಸಿಕ್ಕಿ ಅವ್ರಿಗೆ ಬೇಗ ಮದುವೆ ಆಗಿದೆ. ಈ ಕ್ಷೇತ್ರಕ್ಕೆ ಬಂದರೆ ಮನೆ ತುಂಬ ಮಕ್ಕಳಾಗುತ್ತೆ. ಅದಕ್ಕೆ ನಾವಿಬ್ಬರೇ ಸಾಗಿಸಿ ನನ್ನ ತಂಗಿಗೆ ಮಕ್ಕಳಿರ್ಲಿಲ್ಲ 5 ವರ್ಷದ ಕಾರಣದಿಂದ. ನಾವು ಇಲ್ಲಿಗೆ ಬಂದ ಮೇಲೆ ನನ್ನ ತಂಗಿಗೆ ಅವಳಿ ಜೋಳಿ ಮಕ್ಕಳು 2 ಆದವು. HD ಕೋಟೆಯಿಂದ ನಾವು ಬಂದಿರೋ ಸರ್. ನಾವು ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನ ನೋಡಿದೋ. ಇವ್ರಿಗೆಲ್ಲ ಮಕ್ಕಳಿಲ್ದಿದ್ದಾರೆ, ಮಕ್ಕಳಾಗಿದ್ದಂತೆ. ಮದುವೆ ಫಸ್ಟ್ ಆಗಿಲ್ಲ ತುಂಬ ದಿನದಿಂದ. ಹುಡುಗಿಗೆ ಹುಡುಗ ಸಿಕ್ಕಿಲ್ಲ, ಹುಡುಗಿನಿಗೆ ಹುಡುಗಿ ಸಿಕ್ಕಿಲ್ಲ ಅನ್ನೋರಿಗೆಲ್ಲ ಆಗಿದ್ದಂತೆ ಸರ್. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನನ್ನ ಹೆಸರು ನಂದಿನಿ ಅಂತ. ನಾನು ಓದೋದ್ರ ಬಗ್ಗೆ ಮತ್ತು ಕೆಲಸದ ಬಗ್ಗೆ 2 ಕಡೆನೂ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಒಂದಾಗುತ್ತೆ ಒಂದಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಂಗೆ 2 ಕೆಲಸನೂ ಆಗಿದೆ. ದೇವ್ರ ಲೀಲೆ ಅಂತ ಹೇಳ್ತಾರಲ್ಲ, ಇದರಿಂದ. ಅಂದರೆ ಕೆಲವ್ರು ಹೇಳಿದ್ದಾರೆ, ತುಂಬ ಜನ ಮದುವೆ ಆಗದಲ್ಲೇ ಇರೋರಿಗೆ ಆಗಿದೆ, ವಿದ್ಯೆ ಇಲ್ದವ್ರವ್ರಿಗೆ ವಿದ್ಯಾದಾನ ಥರ ಆಗುತ್ತೆ, ಮಕ್ಕಳಿಗೆ ಮೆಮೊರಿ ಪವರ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಕ್ಕ ತಂಗಿಯರು ಅಣ್ಣ ತಮ್ಮದಿರಿಗೆ ಆಗಿದ್ದೀವಿ. ನಾವು ಇಲ್ಲಿಗೆ ಬಂದ ಮೇಲೆ ಓಮದ ನೀರು ಹಾಕಿಸ್ಕೊಂಡು ನಾವು ಕೇಳ್ದೋ ಸರ್ ನಮಗೆ ಸಂತಾನ ಇಲ್ಲ ನನ್ನ ತಂಗಿಗೆ ಅಂತ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳಿದ್ಕೆ ನಮಗೆ ಪಾಪು ಆಯಿತು. ಮದುವೆ ಖಂಡಿತ ಆಗೇ ಆಗುತ್ತೆ. ನಂಬಿಕೆ ಇಟ್ಟು ಬನ್ನಿ. ನಾವು ನಂಬಿಕೆ ಇಟ್ಟು ಬಂದಿದ್ದೀವಿ, ನೀವು ನಂಬಿಕೆ ಇಟ್ಟು ಬನ್ನಿ. ಮತ್ತು ಬೇರೆಯವ್ರು ಹೇಳ್ತಾರೆ ಸುಳ್ಳು, ಅಲ್ಲಿಗೆ ಹೋದರೆ ಆಗುತ್ತಾ ಅಂತ. ಅದೆಲ್ಲ ಸುಳ್ಳಲ್ಲ, ನಿಜ ಸತ್ಯ. ನಮಗೆ ಮಾತ್ರ ಸತ್ಯ. ನಾನು ಅಂದ್ಕೊಂಡಿದ್ದೆಲ್ಲ ಆಗೈತೆ. ನನ್ನ ತಂಗಿಗೆ ಮಾತ್ರ ಮಕ್ಕಳಿರ್ಲಿಲ್ಲ, ಅದೊಂದೇ ಸಾಕ್ಷಿ. ನಾನು ನಂಬಿಕೆ ಇಟ್ಟು ಬರ್ತಾ ಇರೋದು. ನಮಗೆ ಮಾತ್ರ ನಮ್ಮ ಮನೆಗೆ ಏನೇ ಅಂದ್ಕೊಂಡ್ರು ನನಗೆ ಮಾತ್ರ ಆಗೈತೆ. ನಾವು ಬೇಡ್ಕೊಂಡು ಹೋಗಿದ್ದು ಒಂದಷ್ಟೇ ದಿನಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ. ಮನೆ ಕಂಪ್ಲೀಟ್ ಆಗಾಯಿತು. ಕೊನೆಗೆ ಆ ಮನೆಗೆ ನಾವು ಬಸವಣ್ಣನೂ ಕೂಡ ಕರೆಸಿದ್ವಿ. ಸೊ ಇಲ್ಲಿವರೆಗೂ ಅಷ್ಟೇ ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾಳೆ. ಈಗಲೂ 1.5 ವರ್ಷ ಆಗಿತ್ತು. ನನ್ನ ಮಗ ಹುಟ್ಟಾದ್ಮೇಲೆ ಬಾಣ ಅಂತ ಅನ್ಕೊಂಡು ನಾನು ಬರೋದಕ್ಕೆ ಆಗಿರಲಿಲ್ಲ. ಇವತ್ತೇನೋ ಸಮಯ ಕೂಡ ಬಂತು ಅನ್ಸುತ್ತೆ. ತಾಯಿನೇ ಕರ್ಸ್ಕೊಂಡಿದ್ದಾಳೆ. ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಇನ್ನೊಂದಷ್ಟು ಜನಕ್ಕೆ ಮದುವೆ ಆಗ್ತಾರಲ್ಲ, ಕೆಲವ್ರಿಗೆ ಮಕ್ಕಳೇ ಇರಲ್ಲ. ಸೊ ಕಷ್ಟ ಅನ್ನೋದು ಬೇರೆ ಬೇರೆ ಥರನೇ ಇರುತ್ತೆ. ಸೊ ಇದನ್ನೆಲ್ಲ ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ. ಒಬ್ರೊಬ್ರು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದ ತಕ್ಷಣ ಮಕ್ಕಳಾಗತ್ತಾ ಅಂತ ಹೇಳ್ತಾರೆ. ನಂಬಿಕೆನೇ ಇಂಪಾರ್ಟೆಂಟು. ನಾವು ನಂಬಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡೋದ್ರೆ ಖಂಡಿತ ಆಗುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ ಇಲ್ಲ ಸರ್. ನಮ್ಮ ಮನಸ್ಫೂರ್ತಿಯಾಗಿ ಏನು ಕೊಡ್ತೀವಿ ಅದನ್ನೇ ಸರ್. ನಾವು ಮನಸ್ಫೂರ್ತಿಯಾಗಿ ನಾವು ಏನು ಅಂದ್ಕೊಂಡು ಹೋಗಿದ್ವಿ ಆ ದೇವ್ರಿಗೆ ಬಂದು ನಾವು ಸಲ್ಲಿಸಿದ್ದೀವಿ. ಇಲ್ಲಿ ಬಂದು ದುಡ್ಡಾಗಲಿ ಬೇರೆದಾಗಲಿ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನಾವು ಮನಸ್ಫೂರ್ತಿಯಾಗಿ ನಾವು ಏನು ಕೊಡ್ತೀವಿ ಅಂತ ದೇವರಲ್ಲಿ ಕೇಳ್ಕೊಂಡಿರ್ತೀವಿ, ಅದು ಕೊಟ್ಟರೆ ಆಯಿತು ಸರ್. ನಾವು ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಿಂದ ಬರ್ತಿರೋದು. ಇವತ್ತೇ ಫಸ್ಟ್ ಬಂದಿದ್ದು. ಎಲ್ಲ ಇದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ ನಮಗೆ. ನಾವು ಒಳ್ಳೇದಾಗಿದೆ ಇಲ್ಲಿ ಬಂದು ಅಂತ. ಅದಕ್ಕೆ ನಾವು ಇದನ್ನು ನೋಡೋಣ ಕುತೂಹಲ ಇತ್ತು, ಈ ದೇವಿ ದೇವಸ್ಥಾನಕ್ಕೆ ಬರಬೇಕು ಅಂತ. ಹಾಗಾಗಿ ಬಂದ್ವಿ. ಹೋಮ ಇದೆ ಇವತ್ತು, ಅಮಾವಾಸ್ಯೆ ದಿನ ಹೋಮ ಇರುತ್ತೆ. ಅದರದ್ದೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು, ಖುಷಿ ಆಯಿತು. ದೇವಿದು ಉತ್ಸವ ನಡೀತು. ಯಾವತ್ತೂ ದೇವಿ ಕೈ ಬಿಡಲ್ಲ ಯಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗೋಕ್ಕೆ. ಬನ್ನಿ, ಇಂಥ ದೇವ್ರ ದರ್ಶನಗಳನ್ನ ಮಾಡಬೇಕು, ನಮ್ಮ ಹಿಂದುತ್ವನ ಉಳಿಸ್ಬೇಕು. ನಾವು ದೇವಿ ದರ್ಶನಕ್ಕೆ ಬಂದು ನಮ್ಮ ಹಿಂದುತ್ವದ ಬಗ್ಗೆ ನಮ್ಮ ಮಕ್ಕಳಿಗೆ ಮುಂದಕ್ಕೆ ಸಾರಬೇಕು. ಬರಬಾರ್ದು ಅಂತ ನಾನು ಹೇಳಲ್ಲ. ಎಲ್ಲ ದೇವಸ್ಥಾನಕ್ಕೂ ನಾವು ವಿಸಿಟ್ ಕೊಡಬೇಕು. ಯಾರ್ಯಾರಿಗೆ 40 ವರ್ಷ ಆಗಿರುತ್ತೆ, 30 ವರ್ಷ ಆಗಿರುತ್ತೆ, ಗಂಡು ಸೆಟ್ ಆಗಲ್ಲ, ಹೆಣ್ಮಕ್ಳಿಗೆ ಮದುವೆ ಸೆಟ್ ಆಗಲ್ಲ ಬೇಗ ಅವ್ರುಗಳು ಈ ದೇವಸ್ಥಾನಕ್ಕೆ ಬಂದರೆ ಬೇಗ ಮದುವೆ ಆಗುತ್ತೆ. ಮತ್ತು ತೀರ್ಥ ಸ್ನಾನ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೇದಾಗುತ್ತಂತೆ. ಮತ್ತು ಆರೋಗ್ಯದ ವಿಷಯದಲ್ಲೂ ತೀರ್ಥ ಸ್ನಾನ ಮಾಡಿದ್ರೆ ತುಂಬ ದೇವಿ ಒಳ್ಳೇದು ಮಾಡ್ತಾಳೆ. ಬನ್ನಿ ಎಲ್ಲರೂ. ಒಂದ್ರ ಮೇಲೆ ಒಂದು ಸಮಸ್ಯೆ ಇದ್ದೇ ಇದೆ. ಈ ತಾಯಿ ಸನ್ನಿಧಾನಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಒಂದು ಸ್ವಲ್ಪ 4-5 ವರ್ಷ ನಾವೇ ಬಿಟ್ಬಿಟ್ಟಿದ್ನು. ಇವಾಗ ತಾಯಿನ ನಾವು ಇಲ್ಲೇ ಕಟ್ಸ್ಕೊಂಡಿದ್ದಾಳೆ. ಆ ಕೆಲಸ ಇರಲಿಲ್ಲ, ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಕೂಡ ಆಯಿತು. ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿದ್ದೆ. ಅದಕ್ಕೂ ಕೂಡ ಒಬ್ಬರು ಗುರುಗಳಾಗಿ ಮಾರ್ಗದರ್ಶಕರಾಗಿ ಇಲ್ಲಿ ರಾಜೇಶ್ ಗುರುಗಳು ಸಿಕ್ಕಿದ್ರು. ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ತೊಂದರೆಗಳಿತ್ತು, ಅದು ಕೂಡ ನಿವಾರಣೆ ಆಗಿದೆ.